ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರ್ಣೀಶ್ ಪಕ್ಕನ್ಕೆರೆ. ರಾಜ್ಯದ ಸಂಪುಟ ವಿಸ್ತರಣೆ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಬೇರೆ ಬೇರೆ ರೀತಿಯ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ. ಭಾಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯಗಳು ಕೇಳಿಬರ್ತಿದ್ದಾವೆ. ಆ ಪೈಕಿ ನೀವು ತಮ್ಮನೇಲಿ ನೋಡಿದ್ರಲ್ಲ, 3 DCM ಪರಮ್ಗೆ DK ಚೆಕ್ಮೇಟ್ ಅಂತ. ಏನದು ಪರಮ್ಗೆ DKC ಬ್ರೇಕ್ ಅಥವಾ ಚೆಕ್ಮೇಟ್? ಏನಕ್ಕೆ DCM ಸ್ಥಾನ 3 ಸ್ಥಾನವನ್ನು ಸೃಷ್ಟಿ ಮಾಡ್ತಾರೆ ಅನ್ನುವಂಥದ್ದನ್ನು ನೋಡಿದ್ರೆ ಇದರಿಂದ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಕಥೆ ಇದೆ. ಡಾಕ್ಟರ್ G. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಒತ್ತಾಯದ ಕಾರಣಕ್ಕೋಸ್ಕರ. ಅವರು ಹೈಕಮಾಂಡ್ ಮೇಲೆ ಪ್ರಭಾವ ಬೀರಿ ಪರಮೇಶ್ವರ್ ಅವರನ್ನು ಅಟ್ ಎನಿ ಕಾಸ್ಟ್ ನೀವು ಉಪಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಮಾಡಿದರು. ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡೋದು ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಇಷ್ಟ ಇರಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ಒತ್ತಡಕ್ಕೆ ಮಣಿದಂತಹ ಹೈಕಮಾಂಡ್ ಪರಮೇಶ್ವರ್ ಅವರನ್ನು DCM ಅನ್ನಾಗಿ ಮಾಡಿತು. ತಮಗೆ ಇಷ್ಟ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ DK ಶಿವಕುಮಾರ್ ಮಂತ್ರಿಗೆ ಎಷ್ಟು ಸ್ವಾತಂತ್ರ್ಯ ಕೊಡಬೇಕೋ ಅಷ್ಟನ್ನು ಮಾತ್ರ ಕೊಟ್ಟಿದ್ದರೆ ಹೊರತು, ಅವರು ಉಪಮುಖ್ಯಮಂತ್ರಿ, ಹಿರಿಯ ಸಚಿವರು, ಹಿಂದೆ KPCC ಅಧ್ಯಕ್ಷ ಆಗಿದ್ದವರು, ಪಾರ್ಟಿಯಲ್ಲೂ ಸೀನಿಯಾರಿಟಿ ಇರುವಂಥವರು ಅಂತ ಯಾವ ವಿಶೇಷ ರಿಯಾಯಿತಿಗಳನ್ನಾಗಲಿ ವಿನಾಯಿತಿಗಳನ್ನಾಗಲಿ ಪ್ರಾಮುಖ್ಯತೆಯನ್ನಾಗಲಿ ಆದ್ಯತೆಯನ್ನಾಗಲಿ ಕೊಡ್ತಿಲ್ಲ. ಇದು ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಬೇಸರವನ್ನು ತರಿಸಿದೆಯಂತೆ. ಅವರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿಗಳು ಇದ್ವು, ಅಲ್ಲಲ್ಲಿ ಓಡಾಡ್ತಾ ಇತ್ತು ಈ ಮಾಹಿತಿ. ಈಗ ಆ ಮಾಹಿತಿ ನಿಜ ಅಂತ ಅನ್ನಿಸ್ತಿದೆ. ಯಾಕೆ ಅಂದರೆ DK ಶಿವಕುಮಾರ್ ಅವರು ಈಗ ಕೌಂಟ್ರ್ ಮಾಡಲಿಕ್ಕೆ ಹೋಗಿದ್ದಾರೆ. ನನ್ನ ವಿರುದ್ಧನೇ ದೂರು ಕೊಡ್ತೀಯಾ, ನಾನು ಸರಿಗೆ ಮಾಡ್ತೀನಿ ಅನ್ನೋ ಥರದಲ್ಲಿ. ಈಗ ಒಬ್ಬ ಉಪಮುಖ್ಯಮಂತ್ರಿ ಇದ್ದರೆ ತಾನೇ ಈ ಸಮಸ್ಯೆ, ನನಗೆ ಪ್ರಾಮುಖ್ಯತೆ ಇಲ್ಲ, ನನ್ನನ್ನು ಪರಿಗಣಿಸ್ತಿಲ್ಲ, ನೀತಿ ನಿಲುವುಗಳ ವಿಷಯದಲ್ಲಿ ನನ್ನ ಅಭಿಪ್ರಾಯವನ್ನು ಕೇಳ್ತಿಲ್ಲ ಅನ್ನುವಂತಹ ಭಿನ್ನಾಭಿಪ್ರಾಯ ಅಥವಾ ಆ ಥರದ ಅಪಸ್ವರ 3 DCMಗಳನ್ನು ಮಾಡಿದ್ರೆ 3ರಲ್ಲಿ ಇವರು ಒಬ್ಬರು ಅನ್ನೋ ರೀತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡಾಕ್ಟರ್ G. ಪರಮೇಶ್ವರ್ ಜೊತೆಗೆ ಇನ್ನೂ 2 DCM ಸ್ಥಾನವನ್ನು ಸೃಷ್ಟಿ ಮಾಡಲಿಕ್ಕೆ DK ಶಿವಕುಮಾರ್ ಮನಸ್ಸು ಮಾಡಿದರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕಮಾಂಡ್ ನಾಯಕರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ, KC ವೇಣುಗೋಪಾಲ್ ಅವ್ರಿಗೆ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರಿಗೆ ತಿಳಿಸಿದ್ದಾರೆ. ಹೈಕಮಾಂಡ್ನಿಂದ ಇನ್ನೂ ಕೂಡ ಯಾವುದೇ ರೀತಿಯ ರೆಸ್ಪಾನ್ಸ್ ಮಾಡ್ತೀವಿ ಅಂತಾಗಲಿ ಮಾಡಲ್ಲ ಅಂತಾಗಲಿ ಬಂದಿಲ್ಲ. ಯಾಕೆಂದರೆ ಕ್ಯಾಬಿನೆಟ್ ವಿಸ್ತರಣೆ ಮಾಡೋ ವಿಷಯನೇ ಇನ್ನೂ ಬಗೆಹರಿದಿಲ್ಲ. ರಾಹುಲ್ ಗಾಂಧಿಯವರು ರಾಜ್ಯ ನಾಯಕರ ಮೀಟಿಂಗನ್ನು ಮಾಡಿಲ್ಲ. ಏಕೆಂದರೆ ದೆಹಲಿನಲ್ಲಿ ಈಗ ನೀಟ್ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿ ಮಾಡ್ತಿರುವಂಥ ಪ್ರತಿಭಟನೆ ದಿನದಿಂದ ದಿನಕ್ಕೆ, ಗಂಟೆಯಿಂದ ಗಂಟೆಗೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಿದೆ, ಬೇರೆ ಬೇರೆ ರೀತಿಯ ತಿರುವನ್ನು ಪಡ್ಕೊಳ್ತಿದೆ. ಕಾಂಗ್ರೆಸ್ ಅದಕ್ಕೆ ಬೆಂಬಲಿಸಿದೆ. ರಾಹುಲ್ ಗಾಂಧಿಯವರನ್ನು ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ, ಪೊಲೀಸರು ಅರೆಸ್ಟ್ ಮಾಡಿದರು. ಈ ಎಲ್ಲ ಬೆಳವಣಿಗೆಗಳು ನಡೀತಿರೋದ್ರಿಂದ, ಸಂಸತ್ ಅಧಿವೇಶನ ನಡೀತಿದ್ದರಿಂದ ರಾಹುಲ್ ಗಾಂಧಿಯವರು ಬ್ಯುಸಿ ಇದ್ದಾರೆ. ರಾಜ್ಯ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅವರು ರಾಜ್ಯ ನಾಯಕರ ಜೊತೆ ಮಾತಾಡಿಲ್ಲ. ಅದರಿಂದಾಗಿ ಸಂಪುಟ ವಿಸ್ತರಣೆ ಮಾತ್ರ ಅಲ್ಲ, DCM ಮಾಡಬೇಕಾ ಬೇಡವಾ, ಮಾಡೋದಾದರೆ ಯಾರನ್ನು ಮಾಡಬೇಕು, ಇನ್ನೆಷ್ಟು ಜನಕ್ಕೆ ಕೊಡಬೇಕು, ಈ ಯಾವುದೂ ಕೂಡ ಚರ್ಚೆ ಆಗಿಲ್ಲ. ಇದರ ನಡುವೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಅಂದರೆ, ಮುಖ್ಯಮಂತ್ರಿ DK ಶಿವಕುಮಾರ್ ಒಂದೇ ಕಲ್ಲಲ್ಲಿ 2 ಹಕ್ಕಿಗಳನ್ನು ಹೊಡಿತಿದ್ದಾರೆ. ಒಂದು, ನಾನು ಈಗಾಗಲೇ ಹೇಳಿದಂತೆ ಡಾಕ್ಟರ್ G. ಪರಮೇಶ್ವರ್ ತಮ್ಮ ವಿರುದ್ಧ ದೂರು ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಚೆಕ್ಮೇಟ್ ಇಡಲಿಕ್ಕೆ, ಅವರನ್ನು 3ರಲ್ಲಿ ಒಬ್ಬರನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಇನ್ನೊಂದು, G. ಪರಮೇಶ್ವರ್ ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ರಲ್ಲ, ತಮಗೆ ಇಷ್ಟ ಇಲ್ಲದೇ ಇದ್ದರು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಅವರಿಗೆ ಚೆಕ್ಮೇಟ್ ಇಡಲಿಕ್ಕೆ. ಹೇಗೆ ಅಂದರೆ, ಈಗೇನು ಇವರು ಹೊಸದಾಗಿ 2 ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಸೃಷ್ಟಿಸಲಿಕ್ಕೆ ಮನಸ್ಸು ಮಾಡಿದಾರಲ್ಲ, ಅದನ್ನು ಸಿದ್ದರಾಮಯ್ಯ ಬೆಂಬಲಿಗರಿಗೆ ಕೊಡಲಿಕ್ಕೆ ಹೊರಟಿದ್ದಾರೆ DK ಶಿವಕುಮಾರ್. ಆ ಮೂಲಕ ಸಿದ್ದರಾಮಯ್ಯ ಬೆಂಬಲಿಗರನ್ನು ತಮ್ಮ ಕಡೆ ಸೆಳ್ಕೊಳ್ಳುವಂತಹ ತಂತ್ರಗಾರಿಕೆಯನ್ನು ಮಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಅವರು ಯಾರ್ಯಾರು ಅಂತಂದರೆ, ಒಂದು ಸತೀಶ್ ಜಾರಕಿಹೊಳಿ, ಇನ್ನೊಂದು MB ಪಾಟೀಲ್. ಇಬ್ಬರೂ ಕೂಡ ಸಿದ್ದರಾಮಯ್ಯವರ ಆಪ್ತ ಸಚಿವರು ಅಂತಲೇ ಗುರುತಿಸ್ಕೊಂಡಿರುವಂಥವ್ರು. ಅವರನ್ನು ಈಗ ತಮ್ಮ ಕಡೆ ಸೆಳೆಯೋಕ್ಕೆ
ಡಿ ಕೆ ಶಿವಕುಮಾರ್ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಅವ್ರಿಗೆ DCM ಸ್ಥಾನದ ಆಸೆಯನ್ನು ತೋರಿಸ್ತಾ ಇದ್ದಾರೆ. ಈಗ ನೋಡಿ, ಹೈಕಮಾಂಡ್ ಒಪ್ಪುತ್ತೋ ಬಿಡುತ್ತೋ. ನಾನಂತೂ ಟ್ರೈ ಮಾಡಿದ್ದೆ ನಿಮ್ಮಿಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ, ಹೈಕಮಾಂಡ್ ಹೇಳಿದ್ದೆ, ಹೈಕಮಾಂಡ್ ಕೇಳಿಲ್ಲ ಅಂತ ಹೇಳ್ಬೋದಲ್ಲ, ಅವರಿಬ್ಬರನ್ನ ಗುಡ್ ಬುಕ್ಸಲ್ಲಿ ಇಟ್ಕೊಳ್ಬೋದಲ್ಲ. ಇದು ಡಿ ಕೆ ಶಿವಕುಮಾರ್ ಅವರ ತಂತ್ರಗಾರಿಕೆ. ಅಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಮತ್ತು ಯಾಕೆ ಇವರಿಬ್ಬರನ್ನೇ ಡಿ ಕೆ ಶಿವಕುಮಾರ್ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ಕನ್ಸಿಡರ್ ಮಾಡ್ತಿದ್ದಾರೆ ಅಂತಂದರೆ, ಒಂದು ಪರಿಶಿಷ್ಟ ಪಂಗಡ, ಮತ್ತೊಂದು ಲಿಂಗಾಯತ ಸಮುದಾಯದ ನಾಯಕರು. ಮುಂದಿನ ಚುನಾವಣೆ ದೃಷ್ಟಿಯಿಂದನೂ ಕಾಂಬಿನೇಷನ್ ಸರಿ ಹೋಗುತ್ತೆ. ಈಗ ಸ್ವತಃ ಒಕ್ಕಲಿಗ ಸಮುದಾಯದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ದಲಿತ ಸಮುದಾಯದ SC ಕಮ್ಯುನಿಟಿಯ ಪರಮೇಶ್ವರ್ ಅವರು DCM ಆಗಿದ್ದಾರೆ. ಜೊತೆಗೆ ಪರಿಶಿಷ್ಟ ಪಂಗಡದ ಇವರನ್ನು, ಅಂದರೆ ಸತೀಶ್ ಜಾರಕಿಹೊಳಿ ಅವರನ್ನು, ಲಿಂಗಾಯತ ಸಮುದಾಯದ MB ಪಾಟೀಲ್ ಅವರನ್ನು ಮಾಡಿದ್ರೆ ಈ ಕಾಂಬಿನೇಷನ್ ಸರಿ ಹೋಗುತ್ತೆ. KPCCಯನ್ನು ಹಿಂದುಳಿದ ಸಮುದಾಯದ, ಬಿಲ್ಲವ ಸಮುದಾಯದ BK ಹರಿಪ್ರಸಾದ್ ಅವರು ಕೊಟ್ಟಿರೋದ್ರಿಂದ ಪ್ರಮುಖ ಸಮುದಾಯಗಳಾದಂಥ ಒಕ್ಕಲಿಗ, ಲಿಂಗಾಯತ, ಹಿಂದುಳಿದ ಸಮುದಾಯ, SC, ST ಈ ಎಲ್ಲ ಕಾಂಬಿನೇಷನ್ ಆಗುತ್ತೆ. ಹೈಕಮಾಂಡ್ಗೂ ಕೂಡ ಕನ್ವಿನ್ಸ್ ಮಾಡ್ಬೋದು, ಚುನಾವಣೆಯ ಲಾಭ ಆದರೂ ಕೂಡ ಆಗ್ಬೋದು ಅನ್ನುವ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನು ಮತ್ತು MB ಪಾಟೀಲ್ ಹೆಸರನ್ನು ಪ್ರಪೋಸ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ಗೆ ಅನ್ನುವಂಥ ಮಾಹಿತಿ ತಿಳಿದು ಬಂದಿದೆ. ಗೊತ್ತಿಲ್ಲ ಹೈಕಮಾಂಡ್ ಹೇಗೆ ಈ ವಿಷಯವನ್ನು ಪರ್ಸ್ಯೂ ಮಾಡುತ್ತೆ ಅಂತ, ಪರಿಗಣಿಸುತ್ತಾ ಇಲ್ವಾ. ಫಸ್ಟ್ ಆಫ್ ಆಲ್ ಕ್ಯಾಬಿನೆಟ್ ಇಶ್ಯೂನೇ ಇನ್ನೂ ಸೆಟ್ಲ್ ಆಗಿಲ್ಲ. ಸೊ ಅದರ ನಡುವೆ ಈ ಗೊಂದಲವನ್ನು ಮಾಡಿಕೊಳ್ಳಿಕ್ಕೆ ಹೈಕಮಾಂಡ್ ಮುಂದಾಗುತ್ತಾ, ಇಲ್ಲ ಬೇಡ ಆ ಥರ ಸಮಸ್ಯೆಯನ್ನು ಸೃಷ್ಟಿಸ್ಕೊಳ್ಬೇಡ, ಇವರೆಲ್ಲ ಮಾಡಿರೋ ಕಡೆಗೆ ಅಲ್ಪಸಂಖ್ಯಾತರು ನಮಗೂ ಒಂದು ಕೊಡಿ, ನಮ್ಮನ್ನೂ ಒಬ್ಬರನ್ನ ಉಪಮುಖ್ಯಮಂತ್ರಿ ಮಾಡಿ ಅಂತಂದರೆ, ಅಥವಾ ಇನ್ನೊಂದು ಯಾವುದೋ ಸಮುದಾಯದವ್ರು ಕೇಳಿದ್ರೆ ಈ ಥರದ ಹೊಸ ಸಮಸ್ಯೆಗಳ ಸೃಷ್ಟಿಗೆ ಕಾರಣ ಆಗುತ್ತೆ ಅಂತನೋ, ಅಥವಾ ಮತ್ತೊಂದು ಕಾರಣಕ್ಕೋ, ಅಥವಾ ಡಿ ಕೆ ಶಿವಕುಮಾರ್ ಅವರ ಪ್ರಪೋಸಲಲ್ಲೇ ದುರುದ್ದೇಶ ಇದೆ ಅಂತ ಹೈಕಮಾಂಡ್ಗೆ ಏನಾದ್ರು ಅನಿಸಿದ್ರೆ, ಹೀಗೆ ಈ ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನ ಕೈಗೂಡಬಹುದು, ಗೂಡದೇನೂ ಇರಬಹುದು. ಎರಡೂ ಸಾಧ್ಯತೆಗಳಿದ್ದಾವೆ. ಈ ಥರದ ಒಂದು ಬೆಳವಣಿಗೆ ನಡೆದಿದೆ. ಈಗ ನೀವು ನಿಮ್ಮ ಅಭಿಪ್ರಾಯನ ತಿಳಿಸಿ. ಏನು ಈ ಬೆಳವಣಿಗೆ, ಯಾಕೆ ಇದು ಸರಿ, ಯಾವ್ದು ತಪ್ಪು, DCM ಸ್ಥಾನಗಳು ಬೇಕಾ ಬೇಡವಾ, ಯಾರ್ಯಾರಿಗೆ ಬೇಕು, ಯಾರು ಸರಿ, ಯಾರು ಸೂಕ್ತ, ಎಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.